ಪ್ರೇಸ್ ಲಾರ್ಡ್ ಎಲ್ಲರಿಗೆ. ಇವತ್ತಿನ ವಾಕ್ಯ 1 ಸಾಮುವೇಲ 1ನೇ ಅಧ್ಯಾಯ 19, 20, 21 ವಚನಗಳು. 1 ಸಾಮುವೇಲ 1ನೇ ಅಧ್ಯಾಯ 19, 20, 21 ವಚನಗಳು. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ, ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ ಊರಿನಿಂದ ಬೇರ್ಷೆಬದವರೆಗಿದ್ದ ಎಲ್ಲಾ ಇಸ್ರಾಯೇಲರಿಗೆ ಗೊತ್ತಾಯಿತು. ಯೆಹೋವನು ಶೀಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಇಲ್ಲಿ ಸಮುವೇಲನಿಗೆ ದೇವರು ಯಾವ ಥರ ಕರೆದ್ರು, ಇದಕ್ಕಿಂತ ಮುಂಚಿನ ವಾಕ್ಯಗಳಲ್ಲಿ ನಾವು ನೋಡ್ತೀವಿ ಯಾವ ಥರ ದೇವರು ಅವರಿಗೆ ಸಮುವೇಲ ಪ್ರವಾದಿಯಾಗಿ ಎಬ್ಬಿಸಿದ್ರು, ಯಾವ ಥರ ದೇವರು ಅವರನ್ನು ಆಶೀರ್ವಾದ ಮಾಡಿದ್ರು ಎಂಬುದಾಗಿ ಇಲ್ಲಿ 19ನೇ ವಚನ ಹೇಳ್ತದೆ. ಸಮುವೇಲ ಮಾಡಿದ್ದು ಒಂದು ಪ್ರವಾದನೆಯನ್ನು ಏನಾಗಲಿಲ್ಲ ಅಂದರೆ ಫೇಲ್ ಆಗಲಿಲ್ಲ. ಅಷ್ಟೊಂದು ಪರಿಶುದ್ಧಾತ್ಮನ ಭರಿತರಾಗಿ ಸಮುವೇಲು ಸಂಪೂರ್ಣವಾಗಿ ಡಿಡಿಕೇಟ್ ದೇವರನ್ನ ಮಾಡಿಕೊಟ್ಟು ತನ್ನನ್ನು ತಾನು ಒಪ್ಪಿಸಿಕೊಂಡು ದೇವರ ಸೇವೆಯಲ್ಲಿ ಪ್ರಾರಂಭವಾಗಿದ್ರು, ಅಂದರೆ ಸೇವೆ ಮಾಡ್ತಾ ಇದ್ರು. ಆದರೆ ಇದು ಯಾರು ಕಣ್ಣೀರು? ಒಂದು ತಾಯಿ ಹಣ್ಣಳ ಕಣ್ಣೀರು ಒಂದು ಮಗನನ್ನು ಒಂದು ಪ್ರವಾದಿಯಾಗಿ ದೇವರು ಎಬ್ಬಿಸಿದ್ದು. ಇದು ದೇವರ ಉದ್ದೇಶ, ದೇವರ ಚಿತ್ತ, ದೇವರ ಪ್ಲಾನು. ಆದರೆ 20ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಹೋವನು ಅವನನ್ನು ತನ್ನ ಪ್ರವಾದಿನಾಗಿ ನೇಮಿಸಿಕೊಂಡಿದ್ದು ದಾನ ಊರಿನಿಂದ ಬೇರ್ಷೆಬದವರೆಗೆ ಎಲ್ಲ ಇಸ್ರಾಯೇಲ್ ಜನರಿಗೆ ಗೊತ್ತಾಯಿತು. ದೇವರು ಸಮುವೇಲನನ್ನು ಒಂದು ದೊಡ್ಡ ಪ್ರವಾದಿಗೆ ಎಬ್ಬಿಸಿದ್ದಾರೆ ಅಂತ ಹೇಳಿ ಎಲ್ಲ ಇಸ್ರಾಯೇಲ್ ಜನರಿಗೆ ಊರು ಒಳಗಡೆ ಏನಾಯ್ತು ಅಂದ್ರೆ ಸ್ಪ್ರೆಡ್ ಆಯ್ತು. ಆಮೇಲೆ ದೇವ್ರು ಏನ್ ಮಾಡಿದ್ರಂತೆ, ಸಮುವೇಲನು ತನ್ನ ವಾಕ್ಯದಿಂದ ಸಮುವೇಲನಿಗೆ ತಾನು ಪ್ರಕಟಿಸಿಕೊಳ್ಳುತ್ತಾ ಬಂದರು. ದೇವರು ಏನ್ ಮಾಡಿದ್ರೆ ಸಮುವೇಲನಿಗೆ ವಾಕ್ಯದಿಂದ ಪ್ರಕಟಣೆ ರೆವಲ್ಯೂಷನ್ ಕೊಡ್ತಾ ಇದ್ರು. ಅದೇ ತರ ಇವತ್ತಿನ ನಮ್ಮ ಜೀವನ, ನಾವು ಏನು ಮಾತನಾಡ್ತೀವಿ, ನಾವು ಏನು ವಾಕ್ಯ ಓದುತ್ತೀವಿ, ಅದು ನಮಗೆ ಇವತ್ತು ಪ್ರಕಟಣೆ ಕೊಡ್ತಾ ಇದ್ವಾ? ಇವತ್ತು ದೇವರು ನಮ್ಮ ಜೊತೆಲಿ ಮಾತನಾಡ್ತಾ ಇದ್ದಾರಾ? ನಾವು ದೇವರ ವಾಕ್ಯ ಹಿಡಿದು ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಸೇವೆ, ನಮ್ಮ ಕೆಲಸ, ನಮ್ಮ ಬಿಸ್ನೆಸ್ಸು ನಾವು ಮಾಡ್ತಾ ಇದ್ದೀವಾ? ಯಾಕಂದರೆ ದೇವರ ವಾಕ್ಯ ಆಮೇಲೆ ಪ್ರವಾದನೆ. ಫಸ್ಟ್ ಪ್ರವಾದನೆ ಬರೋದು ದೇವರ ವಾಕ್ಯದಿಂದ. ಅದು ದೇವರ ವಾಕ್ಯದಿಂದ ನಮಗೆ ಕನ್ಫರ್ಮ್ ಆಗಬೇಕು. ಇಲ್ಲಿ ದೇವರು ಏನು ಮಾಡಿದ್ರಂತೆ, ಸಮುವೇಲನನ್ನು ವಾಕ್ಯದಿಂದ ಪ್ರಕಟಿಸಿಕೊಳ್ಳುತ್ತಾ ಬಂದರು. ಅದೇ ಥರ ಇವತ್ತು ದೇವರು ನಮ್ಮ ಸಂಗಡ ವಾಕ್ಯದಿಂದ ಮಾತನಾಡ್ತಾ ಇದ್ದಾರಾ? ವಾಕ್ಯ ನಮ್ಮನ್ನು ಟಚ್ ಮಾಡ್ತಾ ಇದ್ದೇನಾ? ಬರೇ ನಮ್ಮ ವಾಕ್ಯ ಕನ್ಫರ್ಮ್ ಮಾಡ್ತಾ ಇದ್ದೇನಾ? ಇದು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದೇನೆ ಅಂತ ದೇವರು ನಮ್ಮನೆಗೆ ಕನ್ಫರ್ಮ್ ಮಾಡ್ತಾ ಇದ್ದೇನಾ? ಅದಕ್ಕೆ ನಾವು ವಿಧೇಯರಾಗೋಣ. ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಆಳವಾಗಿ ದೇವರ ಗುಡಾರ್ಥಗಳನ್ನು ನಾವು ತಿಳ್ಕೊಳ್ಳೋಣ. ನಾವು ಏನು ಮಾತನಾಡಿದ್ರು ಅದು ವಾಕ್ಯದಿಂದ ನಾವು ಮಾತನಾಡಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ